ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತೊಬ್ಬರು ನೆಂಟರಿದ್ದಾರೆ ನೋಡಿ, ನಾಗಮ್ಮ ಅಂತ. ಇವರು ನಮ್ಮ ನೆರೆಕೆರೆಯಲ್ಲಿ ವಾಸವಾಗಿ 15 ವರ್ಷದಿಂದ ಇಲ್ಲೇ ಇದ್ದಾರೆ. ನಮ್ಮ ಜೊತೆನೆ ನಾಗಮ್ಮ ನಗಾಡಿ ಅವರಿವತ್ತು ಅವರ ಸ್ಟೈಲ್ನಲ್ಲಿ ಯಾವ ಥರ ಜೋಳದ ರೊಟ್ಟಿ ಮಾಡೋದು ಅಂತ ಹೇಳಿಕೊಡ್ತಾರೆ. ನಾಗಮ್ಮ, ಎಷ್ಟು ವರ್ಷದಿಂದ ನೀವು ರೊಟ್ಟಿ ಮಾಡ್ತಾ ಇದ್ದೀರಿ? ತುಂಬಾ ವರ್ಷ ಆಯ್ತು. ಸಣ್ಣದಿರುವಾಗದಿಂದ ಮಾಡ್ತಿದ್ದೀರಲ್ಲ? 30 ವರ್ಷದಿಂದ ಅವರು ಜೋಳದ ರೊಟ್ಟಿಯನ್ನ ಮಾಡ್ತಾ ಇದ್ದಾರಂತೆ. ನೋಡುವ ಇವತ್ತು ನಾಗಮ್ಮನ ಸ್ಟೈಲ್ನಲ್ಲಿ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ. ನೋಡಿ, ಜೋಳದ ರೊಟ್ಟಿ ಮಾಡಲಿಕ್ಕೆ ಅವರು ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದಾರೆ. ಅಂದರೆ ಸುಮಾರು ಅರ್ಧ kg ಅಷ್ಟಿದೆ. ಇದು ರೊಟ್ಟಿ ತಟ್ಟಲಿಕ್ಕೆ ಒಂದು ಪಾತ್ರದಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದಾರೆ. ಸರಿ ಕುದಿ ಬರಬೇಕಂತೆ. ಅದು ಚೆನ್ನಾಗಿ ಕುದಿ ಬಂದ ನಂತರ ರೊಟ್ಟಿಯನ್ನು ಮಾಡುವ. ಹಾಗೆ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಜುಣ್ಕವನ್ನು ಸಹ ಅವರು ಮಾಡಲಿಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಅನ್ನ ಇಟ್ಕೊಂಡಿದ್ದಾರೆ. ನೋಡಿ, ಒಂದು ದೊಡ್ಡ ಸೈಜ್ನ ಈರುಳ್ಳಿ, ಒಂದು ಟೊಮೆಟೊ ಹಣ್ಣು, 3 ಕಾಯಿ ಮೆಣಸು, ಸ್ವಲ್ಪ ಜಾಸ್ತಿಯೇ ಖಾರ ಇರುವಂತಹ ಮೆಣಸು, 3/4 ಬೌಲ್ನಷ್ಟು ಕಡಲೆ ಹಿಟ್ಟು, 1 ಬೌಲ್ನಷ್ಟು ಜವರೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೀಗೆ ಕುದಿ ಬರಬೇಕಂತೆ, ಸಾಕಂತೆ. ಈಗ ರೊಟ್ಟಿಯನ್ನು ಮಾಡಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಬೇಡ, ಹಿಟ್ಟು ತುಂಬ ಹಳೇದಾಗಿದ್ದರೆ ಸ್ವಲ್ಪ ಜರಡೆ ಹಿಡಿಬೇಕಂತೆ. ಫ್ರೆಶ್ ಹಿಟ್ಟಾದ್ರಿಂದ ಏನು ಬೇಡ. ನೋಡಿ ಯಾವ ಥರ ಮಾಡ್ತಾ ಇದ್ದಾರಂತ. ಜೋಳದ ರೊಟ್ಟಿ ಮಾಡಬೇಕಾದ್ರೆ ತುಂಬ ತಾಳ್ಮೆ ಬೇಕು, ಜಾಗ್ರತೆನೂ ಅಷ್ಟೇ ಇರಬೇಕು. ನೋಡಿ, 1 ಸ್ಪೂನ್ನ ಸಹಾಯದಿಂದ ಅವರು ಮಾಡ್ಕೊಳ್ತಾ ಇದ್ದಾರೆ, ಮಿಕ್ಸ್ ಮಾಡ್ತಾ ಇದ್ದಾರೆ. ಕಲಸಿ ನೀರಷ್ಟೇ ಸಾಕಾಗ್ತದ? ನೀರು ಕಡಿಮೆ ಆದ್ರೆ ಅವ್ರು ಇನ್ನೂ ಹಾಕೊಳ್ತಾರಂತೆ. ಇಂಥ ರೆಸಿಪೀಸ್ಗಳನ್ನ ನಿಮ್ಮ ತರ ಎಕ್ಸ್ಪರ್ಟ್ನವರೇ ಮಾಡಬೇಕು ನಾಗಮ್ಮ. ನಮ್ಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅಭ್ಯಾಸ ಅಲ್ಲ. ಹಾಗಾಗಿ ಇಡ್ಲಿ ದೋಸೆ ಮಾಡಕ್ ಕಷ್ಟ. ಈ ಜೋಳದ ರೊಟ್ಟಿ ಅಂದ್ರೆ ಜೀವಕ್ಕೂ ಗಟ್ಟಿ, ಸುಲಭ. ಬೆಳಗ್ಗೆ ಒಮ್ಮೆ ಮಾಡಿಟ್ಟು ಹೋದ್ರೆ ಕೆಲ್ಸಕ್ಕೆ ಎದ್ದು ಕುಟ್ಟ ಇದೆ ಕೆಲಸ ನಮ್ಗೆ. ಎಸ್, ಅದ್ರಲ್ಲೇ ಒಂಥರ ಖುಷಿ ಅಲ್ಲ. ಎದ್ದು ಒಲಿ ಬೂದಿ ತೆಗಿಯೋದು, ಒಲಿ ತೊಳೆಯೋದು, ರೊಟ್ಟಿ ಹಂಚಿಡೋದು. ಈಗ ಮಾತ್ರ ಗ್ಯಾಸ್ ಎಲ್ಲ ಬರ್ಲಿಕ್ಕೆ ಹೋಗಿ ಬೂದಿ ತೆಗೆಯುವ ಕೆಲಸ ಒಂದಿಲ್ಲ ಅಷ್ಟೇ. ಹಂಚ್ ತಿಕ್ಕದು ಆಡೋದು. ನೀವು ಇದೇ ತರ ನೆಲದ ಮೇಲೆ ಮಾಡ್ಕೊಳ್ತೀರಾ? ಅಲ್ಲ ಸ್ವಲ್ಪ ಒರಟಾದ ನೆಲ ಇರ್ತದ? ಸ್ವಲ್ಪ ಒರಟ ಇದಿರ್ತ, ಅದು ಕಲ್ಲು ಇಟ್ಕ ಬೇರೆನ ಸಪ್ರೇಟ್ ಇಟ್ಕೊಂಡಿರ್ತೀವಿ. ಇದೆ ಅಂತ ಸಪ್ರೇಟ್ ರೊಟ್ಟಿ ಮಾಡಿದ್ರೆ ತೆಗ್ದಿಟ್ಟು. ನೀವು ಲಟ್ಟಿಸುವಾಗ ಹೇಗೆ ಹಿಟ್ಟು ಹಾಕಿ ಲಟ್ಟಿಸ್ತೀರಾ? ಅಲ್ಲ ಲಟ್ಟಿಸುದಲ್ಲ, ಬಡ್ದು ಇದು ಮಾಡುದ, ಬಡಿಯುದಲ್ಲ? ಎರಡು ತರ ಮಾಡ್ತಾರೆ. ಕೈ ಬಚ್ತಾನ ಈಗ ಲಟ್ಟಿಸ್ತಾರೆ. ಸ್ವಲ್ಪ ಅಭ್ಯಾಸ ಲಟ್ಸ ಜಾಸ್ತಿ, ಮೊದಲೆಲ್ಲ ತಡ್ತಿದ್ವಿ. ಈಗ ನೀವು ಸ್ವಲ್ಪ ಚಪ್ಪೆ ನೀರನ್ನೇ ಹಾಕೊಳ್ತಿದ್ದೀರಲ್ಲ? ಬಲ ಹಾಕಿ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಚಂದ ಕಲಸಬೇಕಾ? ಕಲಿಸಿ ಬಡಿಬೇಕು. ರೊಟ್ಟಿ ಊಟ ಜೊತೆಗೆ ಏನ್ ಕಾಯಿ ಮೆಣಸೆಲ್ಲ ನೆಂಚ್ಕೊಳ್ತೀರಲ್ಲ ನೀವು? ಕಾಯಿ ಮೆಣಸು, ನೀರುಳ್ಳಿ, ಅದಕ್ಕೆ ಇದು ಮೆಂತ್ಯ ಸೊಪ್ಪು. ಈಗೆಲ್ಲ ಪ್ಯಾಕೆಟ್ ಅಲ್ಲಿ ಬರ್ತದೆ.
ಒಣ ರೊಟ್ಟಿ ಹೇಗೆ ಮಾಡ್ತಾರೆ? ಒಣ ರೊಟ್ಟಿ ನಾವು ಇದು ಹಿಂಗೆ ಇಟ್ಟು ಕೆಲಸ ಚೆಂದ ತಳ್ಳಗ ಒಲಿಯಲ್ಲೇ ಸುಟ್ಕೊಂಡು ಮಾಡೋದು. ನೋಡಿ ಸ್ವಲ್ಪ ಹಿಟ್ಟನ್ನ ತಕೊಂಡ್ರಿ. ಅವ್ರು ಹೇಳ್ತಾ ಇದ್ದಾರೆ ಅಂಗಡಿ ಹಿಟ್ಟಿಗಿಂತ ಅವ್ರ ಊರಲ್ಲೇ ಮಾಡಿರುವ ಹಿಟ್ಟು ತುಂಬಾ ಚೆನ್ನಾಗಿರ್ತದಂತೆ, ಇದಕ್ಕೆ ಸ್ವಲ್ಪ ಬಲ ಕಡಿಮೆ ಅಂತಾರೆ. ರೊಟ್ಟಿ ಚಂದ ಆಗಲ್ಲ ಇದು. ನಾನು ಪ್ಯಾಕೆಟ್ ಹಿಟ್ಟು ತಂದೆ. ನಾಗಮ್ಮನ ಕೈಯಲ್ಲಿ ಜಾದು ಉಂಟು. ನಾಗಮ್ಮ ಜಾದು ಉಂಟು, ಮ್ಯಾಜಿಕ್. ಹಾಕಿ. ಎಸ್, ನೀರನ್ನು ಹಚ್ತಾ ಇದ್ದೀರಾ ಬಟ್ಟೆಯಿಂದ? ತಣ್ಣೀರು. ಮತ್ತೆ ನಾನ್ ಸ್ಟಿಕ್ ತವದಲ್ಲಿ ಸ್ವಲ್ಪ ಜಾರ್ತದೆ. ನಮ್ಮ ರೊಟ್ಟಿ ಹಂಚಿಗೆ ಅದ್ರಾಗ ಏನಾಗಲ್ಲ, ಜಾರಲ್ಲ, ಹಿಡ್ದು ನಿಲ್ತದೆ. ಹಿಂಗಾಗಿ ಹಿಂಗೆ ಹಚ್ಬಿಡ್ತೀವಿ. ತಿರುಗಿಸಿ ಹಾಕಿದ್ರೆ 9 ರೊಟ್ಟಿ ತಟ್ಟಿ ಸರಿಯಾಗಿ ಕಾಯಿಸಿ ಆಯ್ತು. ನೋಡಿ, ಜುಣ್ಕದ ಐಟಮ್ಸ್ ಎಲ್ಲ ಇಲ್ಲಿ ತೆಗೆದಿಟ್ಟಿದ್ದೇವೆ. ಜುಣ್ಕಕ್ಕೆ ಬಿಸಿ ತವ ಬಿಸಿ ಆದ ಕೂಡಲೇ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ, ತೆಂಗಿನ ಎಣ್ಣೆ. ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ. ಸ್ವಲ್ಪನೇ ಇದೆ, ನಾಳೆ ತರ್ತೇನೆ. ಅದು ಸಣ್ಣ ಸ್ಪೂನ್, ಕೈಯಲ್ಲಿ ಬೇಕಿದ್ರೆ ಕೈಯಲ್ಲೇ ಹಾಕಿ. ಅರಿಶಿನ ಮತ್ತೆ ಕರಿಬೇವು. ಈ ಡಬ್ಬದಲ್ಲಿದೆ. ಕರಿಬೇವನ್ನು ಯಾವ ಥರ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ ನೋಡಿ. ಒಂದು ಅಡಿಗೆ ಒಂದು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರನ್ನು ಹಾಕಿ ಒಳಗೆ ತೆಗೆದಿಟ್ಟಿದ್ದೇನೆ. 1 ತಿಂಗಳಾದರೂ ಹಾಳಾಗೋದಿಲ್ಲ. ನೀರಿನ ಪಸೆ ಮಾತ್ರ ಇರಬಾರ್ದು ಅಷ್ಟೇ. ಜುಣ್ಕ ನಿಮ್ಮ ಸೈಡಿಗೆಲ್ಲ ತುಂಬಾ ಖಾರ ತಿಂತಾರಲ್ಲ ನಾಗಮ್ಮ? ಜಗ್ಗಿ ಖಾರ. ಎಷ್ಟು ಖಾರ ಆದಷ್ಟು ಒಳ್ಳೇದು. ಚಳಿಗೆ ಮಳೆಗೆ ಖಾರ ಜಗ್ಗಿ. ತಪ್ಪಾದ್ರೆ ರುಚಿ ಆಗಲ್ಲಮ್ಮ. ಖಾರನೇ ಇರ್ಬೇಕು. ಖಾರ ಇರಬೇಕು. ಮೆಣಸಿನ ಪುಡಿಯನ್ನು ಹಾಕುದಿಲ್ವಾ? ಹಾಕಿ ಇದು ಹಿಟ್ಟಿನ ಬೆಲ್ಲಕ್ಕೆ ಬೇಡ, ಬೆಲ್ಲಕ್ಕೆಲ್ಲ ಹಾಕ್ಬೋದು. ಇದು ಕೆಸಕ್ಕೆ ಆದ್ರೆ ಚಂದ ಆಗದು. ಸರಿ ಕಾಯ್ಬೇಕಾ? ಕಲರ್ ಚೇಂಜ್ ಆಗ್ಬೇಕಾ? ಏನಿಲ್ಲ, ಸ್ವಲ್ಪ ಸಾಫ್ಟ್ ಆದ್ರೆ ಆಯ್ತಾ? ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತದಲ್ಲ? ಅಯ್ಯೋ, ಹಿಟ್ಟಿನ ಪಲ್ಯ ತಡನೇ ಇಲ್ಲ ಜುಳ್ಕ. 5 ನಿಮಿಷಲ್ಲೇ ಪಟ್ ರೆಡಿ ಆಗ್ತದೆ. ರೆಡಿ. ಕಾಯಿ ಮೆಣಸ, ಟೊಮೆಟೊ ಅರ್ಧ ಸಾಕದ್ದು ಹಾಗೆ ಇಟ್ಟಿದ್ದಾರೆ.
ಅರಿಶಿನ ಪುಡಿ ಅರ್ಧ ಚಮಚವಾ? ಅರ್ಧ ಚಮಚ. ಜಾಸ್ತಿ ಹಾಕಿದ್ರೆ ಬೇಡ ಅಡ್ಡ. ಮತ್ತೆ ಕಡ್ಲಿ ಹಿಟ್ಟಿನ ಹೌದು, ಇದು ವಾಸನೆ. ಕರೆಕ್ಟ್. ಜಾಸ್ತಿ ಬೇಡ ಇದಕ್ಕೆ, ಸ್ವಲ್ಪ ಹಾಕಿ. ಅರ್ಧ ಚಮಚದಷ್ಟು ಚಂದಕ್ಕೆ ಕಲರಿಗೆ ಹಾಕಿ. ಶುಂಠಿ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ, ಇಷ್ಟೇ. ಏನು ಬುತ್ತಿ ಕಟ್ಕೊಂಡು ಹೋಗ್ಲಿಕ್ಕೂ ಆಗ್ತದೆ ಬೆಳಗ್ಗೆ ಒಂದು ಬೇಗ ಮಾಡಿದ್ರೆ. ಟಿಕೆಟ್ಗೆ ನಾಕಾಗುತ್ತಮ್ಮ. ಮತ್ತೆ ಯಾರ ಬಸ್ರಿ ಇದ್ದರಿಗೆ ನಾವು ತಿಂಡಿ ಹಂಚಕ್ ಹೋಗ್ಯಲ್ಲ, ಕೊರ್ದಿದ್ ಮಾಡ್ಬೇಕಮ್ಮ. ಇದಕ್ಕೆ ಟೊಮೆಟೊ ಹಣ್ಣು ಸುಲ್ಸ್ಕೆ ಹಾಕೋದು, ಹುಣಸೆ ಹಣ್ಣು ರಸ, ಈ ಸಾಸಿವೆ ಜೀರಿಗೆ ಹಾಕೋದು, ಹಾಕಿ ಒಗ್ಗರಣೆಗೆ ಇಟ್ಟಿದ್ರೆ ಗಟ್ಟಿ ಗರ ಗರ ಗಟ್ಟಿ ಕೊಯ್ಬೇಕು, ಸಿಮೆಂಟ್ ಮಾಡ್ದಂಗೆ. ಅದು ಒಳ್ಳೇದಾಗುತ್ತೆ. ಅದು ಜುಣಕದ ಬರ್ಫಿ, ಜುಣಕದ ಅದನ್ನ ಬಸ್ರಿ ಹೆಂಗ್ಸರ್ ತಗೊಂಡು ಹೋಗ್ತೀರಾ? ಒಯ್ಬೇಕಾ? ಮುಗೋದು ಮನೆ ಮನೆ ಹಂಚಕ್ ಹಾಳಾಗಲ್ಲ, ಹುಳಿ ಹಾಕ್ಬೇಕು. ಟೊಮೆಟೊದ ಬದಲಿಗೆ ಹುಣಸೆ ಹಸಿಮೆಣಸು ಮಿಕ್ಸಿಗೆ ಇಡಬೇಕು. ಮಿಕ್ಸಿಗೆ ಹಿಡಿದು ಎಣ್ಣೆ ಸಾಸಿವೆ ಹಾಕಿ ಅದು ಹಸಿಮೆಣಸು ಖಾರ ಹಾಕಿ ಹುಣಸೆ ಹಣ್ಣು ರಸ ಹಾಕ್ಬೇಕು. ರಸ ಹಾಕಿ ನೀರು ಹಾಕಿ ಕುದಿಸಿ ಹಿಟ್ಟಾಗಿ ಗರ ಗರ ತಿರುಗಿ ಕೊತ್ತಂಬರಿ ಸೊಪ್ಪು ಹಾಕಿ. ನೀವು ಹಿಟ್ಟನ್ನೇ ಗರ ಗರ ತಿರುಗಿಸುವಾಗ ಇದೇ ತರ ಕೋಲಿ ಹಾಕ್ತೀರಾ ಅಲ್ಲ ಬೇರೆ ತರ ಕೋಲಿ ಇರ್ತದೆ? ಇದು ಹಿಟ್ಟು ನೀರೇ ಕಲಸಬೇಕು. ನಿಮ್ಗೆ ದೊಡ್ಡ ತಟ್ಟೆ ಏನಾದ್ರು ಕೊಡ್ಬೇಕಾ? ನೀರ್ ಸಾಧಾರಣ ಎಷ್ಟು, 1 ಲೋಟದಷ್ಟು ಬೇಕಾ? ಅದಷ್ಟು ಇಷ್ಟು ಬೇಕು. ಉಪ್ಪು ತಗೊಳ್ಳಿ. ಅರ್ಧ ಚಮಚ ಸಾಕಲ್ಲ? ನೀಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು, ಇಲ್ದಿದ್ರೆ ಗಂಟು ಬೀಳ್ತದೆ. ಕಲಿಸಿ ಬಿಟ್ರೆ ಏನಿಲ್ಲ, ಗಂಟು ಬೀಳಲ್ಲ. ಎಷ್ಟು ನೀರು ಹಾಕಿ? ಸ್ವಲ್ಪ ಸಾಕುಡಿ, ಸಾಕು. ಚಂದ ಕಲಸಿ ಅದು ಕುದೀತಿರ್ತಲ್ಲ, ಇದನ್ನ ಹಾಕಿ ಸೌಟಿಲ್ಲ ಕಲಸಿ ಬಿಟ್ರೆ ಜುಣಕ ರೆಡಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಟಪಟ ಕುದಿತೈತಿ. ಅವಾಗ ಅದು ರೆಡಿ ಆಯ್ತಲ್ಲ. ಆಯ್ತಲ್ಲ, ಲಟಪಟ ಕುದೀತೈತಿ. ಲಟಪಟ ಕುದಿತೈತಿ, ಕುದಿಬೇಕು. ಕಲಸಿಟ್ಟ ಕಡಲೆ ಹಿಟ್ಟನ್ನ ಹಾಕಿ ಲಟಪಟ ಕುದಿಸೋದು. ನಿಮ್ಮ ಭಾಷೆ ಚಂದ, ನಮ್ಮ ಕನ್ನಡ ನಾಡು ಚಂದ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಆಫ್ ಮಾಡ್ಕೊಳ್ಳುವಲ್ಲ? ಈಗ ಆಫ್ ಮಾಡ್ಬೋದಲ್ಲ? ಮಾಡ್ಬೋದಲ್ಲ? ಬೇಯ್ತೇವೆ. ಸ್ವಲ್ಪ ಮುಚ್ಚಿಬಿಟ್ರೆ